ನೀವೇನಾದ್ರೂ ಡ್ರಾಪ್ ಶಿಪ್ಪಿಂಗ್ ಅನ್ನ ಶುರು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ಹಾಗಂತಂದ್ರೆ ನಿಮ್ಮ ಮೈಂಡ್ ಅಲ್ಲಿ ಫಸ್ಟ್ ಕ್ವಶನ್ ಬರೋದು ಏನಂತಂದ್ರೆ, ಯಾವ ಪ್ಲಾಟ್ಫಾರ್ಮ್ ಇಂದ ಶುರು ಮಾಡ್ಲಿ? ಶಾಪಿಫೈ ಇಂದ ಶುರು ಮಾಡ್ಲಾ ಅಥವಾ ಕಾಮರ್ಸ್ ಇಂದ ಶುರು ಮಾಡ್ಲಾ? ತುಂಬಾ ಜನ ಹೇಳ್ತಾರೆ ಶಾಪಿಫೈ ಬೆಸ್ಟ್ ಅಂತ, ಆದ್ರೆ ಕೆಲವು ಜನ ಹೇಳ್ತಾರೆ ಕಾಮರ್ಸ್ ಬೆಸ್ಟ್ ಅಂತ. ಹಾಗಂತಂದ್ರೆ ಯಾವ್ದ್ರಿಂದ ನಾವು ಶುರು ಮಾಡಿದ್ರೆ ಒಳ್ಳೆಯದು, ಯಾವ್ದೋ ಒಂದು ಪ್ಲಾಟ್ಫಾರ್ಮ್ ಅನ್ನ ಚೂಸ್ ಮಾಡ್ಕೊಂಡ್ರೆ ನಮ್ಗೆ ಈಸಿ ಆಗುತ್ತೆ ಮತ್ತೆ ಕಾಸ್ಟ್ ಕಡಿಮೆ ಆಗುತ್ತೆ, ಇದನ್ನೆಲ್ಲ ಕಂಪ್ಲೀಟ್ ಆಗಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ವಿಡಿಯೋನ ಎಂಡ್ ವರೆಗೂ ನೋಡಿದ್ರಿ ಅಂತಂದ್ರೆ ನಿಮಗೆ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ ಡ್ರಾಪ್ ಶಿಪ್ಪಿಂಗ್ ಅನ್ನ ನಾವು ಶಾಪಿಫೈ ಇಂದ ಮಾಡ್ಬೇಕಾ ಅಥವಾ ಕಾಮರ್ಸ್ ಇಂದ ಮಾಡ್ಬೇಕಾ ಅಂತ. ಸೊ ಕಂಪ್ಲೀಟ್ ಆಗಿ ನೋಡಿ. ಅದೇ ರೀತಿಯಾಗಿ ಚಾನಲ್ ಹೊಸದಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಶಾಪಿಫೈ ಮತ್ತೆ ಕಾಮರ್ಸ್ ಅನ್ನೋದು ಎರಡನ್ನು ಕಂಪ್ಲೀಟ್ ಆಗಿ ಒಂದು ಕಾಮರ್ಸ್ ಪ್ಲಾಟ್ಫಾರ್ಮ್ ಗೆ ಒಂದು ಜನಪ್ರಿಯವಾದಂತಹ ಒಂದು ಪ್ಲಾಟ್ಫಾರ್ಮ್ಗಳು. ಆದ್ರೆ ಡ್ರಾಪ್ ಶಿಪ್ಪಿಂಗ್ ಗೆ ಬೆಸ್ಟ್ ಯಾವುದು ಅನ್ನೋದನ್ನ ನಾವು ನೋಡ್ತಾ ಇದೀವಿ. ಮೊದಲಿಗೆ ಶಾಪಿಫೈ ಬಗ್ಗೆ ತಿಳ್ಕೊಳ್ಳೋಣ. ಶಾಪಿಫೈ ಏನಂತಂದ್ರೆ ಒಂದು ಹೋಸ್ಟೆಡ್ ಕಾಮರ್ಸ್ ಪ್ಲಾಟ್ಫಾರ್ಮ್. ಅಂದ್ರೆ ಹೋಸ್ಟಿಂಗ್, ಸೆಕ್ಯೂರಿಟಿ, ವೆಬ್ಸೈಟ್ ಮೇಂಟೆನೆನ್ಸ್ ಎಲ್ಲಾ ಕಂಪ್ಲೀಟ್ ಆಗಿ ಶಾಪಿಫೈ ನೋಡ್ಕೊಳ್ಳುತ್ತೆ. ನೀವು ಮಾಡ್ಬೇಕಾಗಿರೋದು ಏನಂತಂದ್ರೆ ಅಕೌಂಟ್ ಕ್ರಿಯೇಟ್ ಮಾಡಬೇಕು, ಥೀಮ್ಸ್ ಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ವೆಬ್ಸೈಟ್ ಅನ್ನ ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡಬೇಕು, ಆಮೇಲೆ ಪ್ರಾಡಕ್ಟ್ಸ್ ಗಳನ್ನ ಆಡ್ ಮಾಡ್ಬಿಟ್ಟು ನಿಮ್ಮ ಪ್ರಾಡಕ್ಟ್ಸ್ ಗಳನ್ನ ಸೇಲ್ ಮಾಡಬೇಕು. ಬಿಗಿನರ್ಸ್ ಗಳು ಕೋಡಿಂಗ್ಸ್ ಗೊತ್ತಿಲ್ಲ ಅಂತಂದ್ರೂ ಕೂಡ ನೀವು ಇದರಲ್ಲಿ ಈಸಿಯಾಗಿ ಸೆಟಪ್ ಮಾಡಬಹುದು. ಶಾಪಿಫೈ ಯೂಸ್ ಮಾಡೋದ್ರಿಂದ ಏನೇನೆಲ್ಲ ಬೆನಿಫಿಟ್ಸ್ ಇದೆ ಅಂತಂದ್ರೆ, ಸೊ ಮೊದಲಿಗೆ ಈಸಿಯಾಗಿ ನೀವು ಲಾಂಚ್ ಮಾಡಬಹುದು. ಇದರಲ್ಲಿ ಫಾಸ್ಟ್ ಲೋಡಿಂಗ್ ವೆಬ್ಸೈಟ್ ಕೂಡ ನಿಮಗೆ ಸಿಗುತ್ತೆ. ಒಂದು ಸೆಕ್ಯೂರ್ಡ್ ಪ್ಲಾಟ್ಫಾರ್ಮ್ ಅಂತಾನೆ ಹೇಳ್ಬೋದು. ಮತ್ತೆ ಮೊಬೈಲ್ ಫ್ರೆಂಡ್ಲಿ ಆಟೋಮೆಟಿಕ್ ಆಗಿರುತ್ತೆ. 24/7 ನಿಮಗೆ ಸಪೋರ್ಟ್ ಸಿಗುತ್ತೆ. ಮತ್ತೆ ಮೆನಿ ಡ್ರಾಪ್ ಶಿಪ್ಪಿಂಗ್ ಅಪ್ಲಿಕೇಶನ್ಸ್ ಕೂಡ ನಿಮ್ಗೆ ಇಲ್ಲಿ ಸಿಗುತ್ತೆ. ಹಾಗಾದ್ರೆ ಇದರ ಡಿಸ್ಅಡ್ವಾಂಟೇಜಸ್ ಕೂಡ ಇದೆ. ಸೊ ಆ ಡಿಸ್ಅಡ್ವಾಂಟೇಜಸ್ ಏನೇನು ಅಂತಂದ್ರೆ, ಮಂತ್ಲಿ ಸಬ್ಸ್ಕ್ರಿಪ್ಷನ್ ಫೀಸ್ ಅನ್ನೋದು ಇದರಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಮತ್ತೆ ಆಪ್ ಕಾಸ್ಟ್ ಗಳು ಕೂಡ ಹೆಚ್ಚಾಗಬಹುದು. ಕಸ್ಟಮೈಸೇಷನ್ ಕೂಡ ಇದರಲ್ಲಿ ಲಿಮಿಟೆಡ್. ನೆಕ್ಸ್ಟ್ ಎರಡನೇದು ಕಾಮರ್ಸ್. ಕಾಮರ್ಸ್ ಅನ್ನೋದು ಒಂದು ವರ್ಡ್ ಪ್ರೆಸ್ ಪ್ಲಗಿನ್. ಇದೊಂದು ಫ್ರೀ ಪ್ಲಗಿನ್. ಆದ್ರೆ ನಿಮ್ಮ ಒಂದು ವೆಬ್ಸೈಟ್ ಅನ್ನ ರನ್ ಮಾಡ್ಬೇಕಂತಂದ್ರೆ ಹೋಸ್ಟಿಂಗ್ ಮತ್ತೆ ಡೊಮೇನ್ ಬೇಕಾಗುತ್ತೆ. ಹೋಸ್ಟಿಂಗ್ ಮತ್ತೆ ಡೊಮೇನ್ ಈಸಿಯಾಗಿ ನೀವು ತಗೋಬಹುದು. ಏನಂತಂದ್ರೆ ಡಿಸ್ಕ್ರಿಪ್ಷನ್ ಒಂದು ಲಿಂಕ್ ಸಿಗುತ್ತೆ. ಆ ಲಿಂಕ್ ಮುಖಾಂತರ ಹೋದ್ರಿ ಅಂತಂದ್ರೆ ನಿಮಗೆ ಎಕ್ಸ್ಟ್ರಾ 10% ಅಲ್ಲಿ ಹೋಸ್ಟಿಂಗ್ ನಿಮಗೆ ಸಿಗುತ್ತೆ. ಮತ್ತೆ 1 ವರ್ಷದವರೆಗೂ ಏನಂತಂದ್ರೆ ಡೊಮೇನ್ ಕೂಡ ಫ್ರೀ ಆಗಿ ಸಿಗುತ್ತೆ. ಕಾಮರ್ಸ್ ಯೂಸ್ ಮಾಡಿದ್ರೆ ಏನಂತಂದ್ರೆ ನಿಮಗೆ ಕಂಪ್ಲೀಟ್ ಒಂದು ಅಥಾರಿಟಿ, ನಿಮ್ಮ ವೆಬ್ಸೈಟ್ ಅಥಾರಿಟಿ ನಿಮ್ಮ ಹತ್ರ ಇರುತ್ತೆ. ನಿಮಗೆ ಯಾವ ತರ ಬೇಕಾ ತರ ಕಸ್ಟಮೈಸೇಷನ್ ನೀವು ಮಾಡ್ಕೋಬಹುದು. ಕಾಮರ್ಸ್ ಏನೇನೆಲ್ಲ ಒಂದು ಅಡ್ವಾಂಟೇಜಸ್ ಇದೆ ಅಂತಂದ್ರೆ, ಇದೊಂದು ಕಾಮರ್ಸ್ ಏನಂತಂದ್ರೆ ಪ್ಲಗಿನ್ ಅನ್ನೋದು ಫ್ರೀ ಪ್ಲಗಿನ್. ಇದು ಫುಲ್ ಕಸ್ಟಮೈಸೇಷನ್ ನಿಮ್ಮ ಕಂಟ್ರೋಲ್ ಇರುತ್ತೆ. ಮತ್ತೆ SEO ಫ್ರೆಂಡ್ಲಿ ಆಗಿರುವಂತಹ ಒಂದು ಪ್ಲಗಿನ್. ಮತ್ತೆ ಇದರಲ್ಲಿ ಥೌಸಂಡ್ಸ್ ಆಫ್ ಫ್ರೀ ಪ್ಲಗಿನ್ಸ್ ಗಳು ಕೂಡ ನಿಮಗೆ ಸಿಗುತ್ತೆ. ಹಾಗಂತಂದ್ರೆ ಕಾಮರ್ಸ್ ಡಿಸ್ಅಡ್ವಾಂಟೇಜಸ್ ಏನೇನೆಲ್ಲ ಇರಬಹುದು. ಸೆಟಪ್ ಸ್ವಲ್ಪ ಡಿಫಿಕಲ್ಟ್ ನಿಮಗೆ ಅನ್ಸಬಹುದು. ಹೋಸ್ಟಿಂಗ್ ಅನ್ನ ನೀವು ಮ್ಯಾನೇಜ್ ಮಾಡಬೇಕಾಗತ್ತೆ. ಸೆಕ್ಯೂರಿಟಿನ ಕಂಪ್ಲೀಟ್ ಆಗಿ ಅಪ್ಡೇಟ್ ಮಾಡ್ತಾ ಇರ್ಬೇಕಂದ್ರೆ ನೋಡ್ತಾ ಇರಬೇಕಾಗತ್ತೆ. ಬಿಗಿನರ್ಸ್ ಗೆ ಸ್ವಲ್ಪ ಕಷ್ಟ ಆಗಬಹುದು. ನೆಕ್ಸ್ಟ್ ಕಾಸ್ಟ್ ಕಂಪ್ಯಾರಿಸನ್ ಮಾಡೋಣ. ಸೊ ಯಾವ ಕಾಸ್ಟ್ ಜಾಸ್ತಿ ಬರುತ್ತೆ, ಯಾವ ಕಾಸ್ಟ್ ಕಡಿಮೆ ಬರುತ್ತೆ. ಯಾಕಂತಂದ್ರೆ ಡ್ರಾಪ್ ಶಿಪ್ಪಿಂಗ್ ಮಾಡೋರಿಗೆ ಇದು ತುಂಬಾನೇ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ಶಾಪಿಫೈ ಬೇಸಿಕ್ ಪ್ಲಾನ್ ಬಂದು 2,000 ಇಂದ 3,000 ವರೆಗೂ ತಿಂಗಳಿಗೆ ನಿಮಗೆ ಪ್ಲಾನ್ ಇದೆ. ಡೊಮೇನ್ ಕಾಸ್ಟ್ ಎಕ್ಸ್ಟ್ರಾ ಆಗುತ್ತೆ. ಇನ್ ಕೇಸ್ ಎಕ್ಸ್ಟ್ರಾ ಡೊಮೇನ್ ನೀವು ಹಾಕ್ತೀರಾ ಅಂತಂದ್ರೆ ಆಪ್ಸ್ ಗಳನ್ನ ಬಳಸೋದ್ರಿಂದ ಹೆಚ್ಚುವರಿ ಚಾರ್ಜಸ್ ಕೂಡ ನಿಮಗೆ ಇದರಲ್ಲಿ ಬರುತ್ತೆ. ಒಟ್ಟು ಮಂತ್ಲಿ ಹೇಳ್ಬೇಕಂತಂದ್ರೆ 3,000 ಇಂದ 8,000 ಪ್ಲಸ್ ನಿಮಗೆ ಏನಂತಂದ್ರೆ ಚಾರ್ಜಸ್ ಇದರಲ್ಲಿ ಆಗುತ್ತೆ. ಇದು ಪರ್ ಮಂತ್. ನೆಕ್ಸ್ಟ್ ಕಾಮರ್ಸ್ ಕಾಸ್ಟ್ ಅನ್ನ ನೋಡೋಣ. ಸೊ ಡೊಮೇನ್ ಬಂದ್ಬಿಟ್ಟು 700 to 1,200 rupees ಇಯರ್ಲಿ ಚಾರ್ಜಸ್ ಇರುತ್ತೆ. ಸೊ ನೀವು ಹೋಸ್ಟಿಂಗ್ ಒಂದು ಹೊಸದಾಗಿ ಪರ್ಚೇಸ್ ಮಾಡಿದ್ರಿ ಅಂತ ನಿಮಗೆ 1 ವರ್ಷದವರೆಗೂ ಡೊಮೇನ್ ಫ್ರೀ ಆಗಿ ಸಿಗುತ್ತೆ. ಕಾಮರ್ಸ್ ಪ್ಲಗಿನ್ ಒಂದು ಫ್ರೀ ಆಗಿ ಸಿಗುತ್ತೆ. ಇದರ ಮಂತ್ಲಿ ಕಾಸ್ಟ್ ನೋಡ್ಬೇಕು ಅಂತಂದ್ರೆ ಅರೌಂಡ್ 300 ರೂಪಾಯಿಂದ 1,500 ಒಳಗಡೆ ನಿಮಗೆ ಸ್ಟೋರ್ ಅನ್ನೋದು ರೆಡಿ ಆಗುತ್ತೆ. ಸೊ ಇದು ಮಂತ್ಲಿ. ಸೊ ಹೋಸ್ಟಿಂಗ್ ಅನ್ನೋದು ಪರ್ ಇಯರ್ ಗೆ ಆಲ್ಮೋಸ್ಟ್ ಒಂದು 2,500 ಇಂದ 3,500 ವರೆಗೂ ಇರುತ್ತೆ ಅಷ್ಟೇ. ಬಜೆಟ್ ಕಡಿಮೆ ಇರೋದ್ರಿಂದ ಕಾಮರ್ಸ್ ವಿನ್ನರ್ ಅಂತ ಹೇಳ್ಬೋದು. ಸೊ ಯಾವ್ದನ್ನ ಯೂಸ್ ಮಾಡೋದಕ್ಕೆ ಈಸಿ ಅನ್ನೋದನ್ನ ನಾವು ಇವಾಗ ನೋಡೋಣ. ಸೊ ಬಿಗಿನರ್ಸ್ ಆಗಿದ್ರಿ ಅಂತಂದ್ರೆ ಇದನ್ನ ಕಂಪ್ಲೀಟ್ ಆಗಿ ನೀವು ನೋಡ್ಬೇಕಾಗತ್ತೆ ಯಾವ್ದು ಈಸಿ ಆಗುತ್ತೆ ಅಂತ. ಶಾಪಿಫೈ ಅಲ್ಲಿ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ತೀರಾ, ಟೀಮ್ ಅನ್ನ ಸೆಲೆಕ್ಟ್ ಮಾಡ್ಕೋತೀರಾ, ಪ್ರಾಡಕ್ಟ್ ಗಳನ್ನ ಅಪ್ಲೋಡ್ ಮಾಡ್ತೀರಾ, ಸ್ಟೋರ್ ರೆಡಿ ಆಗುತ್ತೆ. ಕಂಪ್ಲೀಟ್ ಆಗಿ ಸಿಂಪಲ್ ಅಂತಾನೆ ಹೇಳ್ಬೋದು. ಸಿಂಪಲ್. ನೀವು ಏನಂತಂದ್ರೆ ಯಾವುದೇ ರೀತಿಯಾದಂತಹ ಕೋಡಿಂಗ್ ಅವಶ್ಯಕತೆ ಇಲ್ಲ. ಏನಂತಂದ್ರೆ ಪೋಸ್ಟಿಂಗ್ ಬೇಕಂತ ಏನಿಲ್ಲ. ಕಂಪ್ಲೀಟ್ ನೀವು ಡೊಮೇನ್ ತಗೊಂಡ್ಬಿಟ್ಟು ಲಿಂಕ್ ಮಾಡ್ಕೊಂಡು ಈಸಿಯಾಗಿ ಥೀಮ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಪ್ರಾಡಕ್ಟ್ ಗಳನ್ನ ಅಪ್ಲೋಡ್ ಮಾಡ್ಕೊಂತ ಹೋಗ್ಬೋದು. ನೆಕ್ಸ್ಟ್ ಕಾಮರ್ಸ್ ಬಂದ್ಬಿಟ್ಟು ಹೋಸ್ಟಿಂಗ್ ಅನ್ನ ಬೈ ಮಾಡ್ಬೇಕಾಗತ್ತೆ. ವರ್ಡ್ ಪ್ರೆಸ್ ಅನ್ನ ಇನ್ಸ್ಟಾಲ್ ಮಾಡ್ಕೋಬೇಕು. ಕಾಮರ್ಸ್ ಅನ್ನ ಇನ್ಸ್ಟಾಲ್ ಮಾಡ್ಕೋಬೇಕು. ಪ್ಲಗಿನ್ಸ್ ಗಳನ್ನ ಕಂಪ್ಲೀಟ್ ಆಗಿ ಸೆಟ್ ಮಾಡ್ಬೇಕಾಗತ್ತೆ. ಅದಾದ್ಮೇಲೆ ಸ್ವಲ್ಪ ಏನಂತ ಟೆಕ್ನಿಕಲ್ ನಾಲೆಜ್ ನಿಮಗೆ ಇದರಲ್ಲಿ ಬೇಕಾಗತ್ತೆ. ಅದಾದ್ಮೇಲೆ ನೀವು ಪ್ರಾಡಕ್ಟ್ ಗಳನ್ನ ಹಾಕೊಂತ ಹೋಗ್ಬೇಕಾಗತ್ತೆ. ಸೊ ಡ್ರಾಪ್ ಶಿಪ್ಪಿಂಗ್ ಕೆಲವೊಂದು ಆಪ್ಸ್ ಗಳು ಬರುತ್ತೆ. ಸೊ ಆ ಆಪ್ಸ್ ಗಳ ಬಗ್ಗೆ ಕಂಪ್ಲೀಟ್ ಆಗಿ ಕಂಪ್ಯಾರಿಸನ್ ಮಾಡೋಣ ಎರಡರ ನಡುವೆ. ಶಾಪಿಫೈ ಅಲ್ಲಿ ಡಿಸೇಲ್ಸ್ ಅಂತ ಬರುತ್ತೆ, ಆಟೋ ಡಿಎಸ್ ಅಂತ ಬರುತ್ತೆ, ಜೆನ್ಡ್ರಾಪ್ ಅಂತ ಬರುತ್ತೆ, CJ ಡ್ರಾಪ್ ಶಿಪ್ಪಿಂಗ್ ಬರುತ್ತೆ. ಸೊ ಇವುಗಳ ಏನಂತಂದ್ರೆ ಇನ್ಸ್ಟಾಲೇಷನ್ ಇದೆಲ್ಲ ಈಸಿ ಅಂತಾನೆ ಹೇಳ್ಬೋದು. ಕಾಮರ್ಸ್ ಅಲ್ಲಿ ಅಲಿ ಡ್ರಾಪ್ ಶಿಪ್ ಬರುತ್ತೆ, ಡ್ರಾಪ್ ಶಿಪ್ ಅಂತ ಬರುತ್ತೆ, ಆಟೋ ಡಿಎಸ್. ಸೊ ಇವೆಲ್ಲ ಏನಂತಂದ್ರೆ ಸ್ವಲ್ಪ
ಟೆಕ್ನಿಕಲ್ ನಾಲೆಜ್ ಇರಬೇಕಾಗುತ್ತೆ. ಸೊ ಏನಂತಾರೆ ಇವೆಲ್ಲ ಪ್ಲಗಿನ್ಸ್ ಗಳು ಬರುತ್ತೆ. ಸೊ ಇನ್ಸ್ಟಾಲ್ ಮಾಡ್ಕೊಂಡಿರ್ತಾರೆ. ಸ್ವಲ್ಪ ಸೆಟಪ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬಹುದು ಸ್ಟಾರ್ಟಿಂಗ್ ಅಲ್ಲಿ. ಒಂದ್ಸರಿ ಸೆಟಪ್ ಆಯ್ತು ಅಂತಂದ್ರೆ ನಿಮಗೆ ಕಾಮರ್ಸ್ ಅಲ್ಲಿ ಈಸಿಯಾಗಿ ರನ್ ಆಗುತ್ತೆ. ಸೊ SEO ಕಂಪ್ಯಾರಿಸನ್ ಮಾಡೋಣ. ಸೊ ಗೂಗಲ್ ಅಲ್ಲಿ ರ್ಯಾಂಕಿಂಗ್ ಬೇಕು ಅಂತಂದ್ರೆ SEO ತುಂಬಾ ಮುಖ್ಯ ಆಗುತ್ತೆ. ಸೊ ಕಾಮರ್ಸ್ ಸೊ ಇದು ವರ್ಡ್ ಪ್ರೆಸ್ ಮೇಲೆ ನಡೀತಾ ಇರೋದ್ರಿಂದ ಏನಾಗುತ್ತೆ ಅಂತಂದ್ರೆ ರ್ಯಾಂಕ್ ಮ್ಯಾಥ್, ಯೋಸ್ಟ್ SEO, ಸೊ ಅಡ್ವಾನ್ಸ್ಡ್ SEO ಫ್ಯೂಚರ್ ಗಳು ನಿಮಗೆ ಇಲ್ಲಿ ಯೂಸ್ ಮಾಡಬಹುದು. ಕಂಟೆಂಟ್ ಮಾರ್ಕೆಟಿಂಗ್ ಹೀಗೆ ಒಂದು ಕಾಮರ್ಸ್ ಬೆಸ್ಟ್ ಅಂತಾನೆ ಹೇಳ್ಬೋದು. Shopify ನೋಡೋದಾಯ್ತಂದ್ರೆ SEO ಚೆನ್ನಾಗಿದೆ, ಬಟ್ ಏನಂತಂದ್ರೆ ಕಾಮರ್ಸ್ ಅಲ್ಲಿ ಸಿಗುವಂತಹ ಫೀಚರ್ಸ್ ಗಳು ಇಲ್ಲಿ ನಿಮಗೆ ಸಿಗಲ್ಲ. ಹಾಗಂತಂದ್ರೆ ಯಾವ ಪ್ಲಾಟ್ಫಾರ್ಮ್ ಅನ್ನ ನಾವು ಚೂಸ್ ಮಾಡಬೇಕು? ಸೊ Shopify ಚೂಸ್ ಮಾಡಿದ್ರಿ ಅಂತಂದ್ರೆ ಏನೇನೆಲ್ಲ ಸಿಗುತ್ತೆ. ಬಿಗಿನರ್ಸ್ ಆಗಿದ್ರಿ ಅಂತ ಚೂಸ್ ಮಾಡಿ, ಮತ್ತೆ ಟೆಕ್ನಿಕಲ್ ಸ್ಕಿಲ್ ಇಲ್ಲ ಅಂದ್ರೂ ಕೂಡ ನೀವು ಚೂಸ್ ಮಾಡಬಹುದು. ಫಾಸ್ಟ್ ಸ್ಟೋರ್ ಲಂಚ್ ಮಾಡಬೇಕು ಅಂತಂದ್ರೆ ಚೂಸ್ ಮಾಡಿ. ಫೇಸ್ಬುಕ್ ಆಡ್ಸ್ ಮೂಲಕ ಸೇಲ್ಸ್ ಅನ್ನ ನೀವು ಮಾಡಬೇಕಾಗತ್ತೆ. ಸೊ ಕಾಮರ್ಸ್ ಅನ್ನ ಚೂಸ್ ಮಾಡಬೇಕು ಅನ್ಕೊಂಡಿದ್ರಿ ಅಂತಂದ್ರೆ ಬಜೆಟ್ ಕಡಿಮೆ ಇರುತ್ತೆ, ವರ್ಡ್ ಪ್ರೆಸ್ ಸ್ವಲ್ಪ ಗೊತ್ತಿರಬೇಕು, SEO ಮೂಲಕ ನೀವು ಟ್ರಾಫಿಕ್ ಅನ್ನ ತರಬಹುದು, ಫುಲ್ ಕಂಟ್ರೋಲ್ ನಿಮಗೆ ಸಿಗುತ್ತೆ. ಹಾಗಂತಂದ್ರೆ ನಾನ್ ಹೇಳೋದು ಏನಂತಂದ್ರೆ ನೀವು ಬಿಗಿನರ್ಸ್ ಆಗಿದ್ರಿ ಅಂತಂದ್ರೆ ಟೆಕ್ನಿಕಲ್ ನಾಲೆಜ್ ಸ್ವಲ್ಪನೂ ಇಲ್ಲ ಅಂತಂದ್ರೆ Shopify ಮೂಲಕ ಹೋಗ್ಬಹುದು. ಸ್ವಲ್ಪ ನಿಮ್ಗೆ ಟೆಕ್ನಿಕಲ್ ನಾಲೆಜ್ ಅಂದ್ರೆ ವರ್ಡ್ ಪ್ರೆಸ್ ಬಗ್ಗೆ ಸ್ವಲ್ಪ ತಿಳ್ಕೊಂಡು, ಆಮೇಲೆ ಕಾಮರ್ಸ್ ಬಗ್ಗೆ ಸ್ವಲ್ಪ ತಿಳ್ಕೊಂಡು ನೀವು ಅದಾದ್ಮೇಲೆ ಅದನ್ನ ಸ್ಕೇಲ್ ಮಾಡಬೇಕು, ಕಾಸ್ಟ್ ಕಟ್ಔಟ್ ಮಾಡಬೇಕು ಅನ್ಕೊಂಡಿದ್ರಿ ಅಂತಂದ್ರೆ ಕಾಮರ್ಸ್ ಅನ್ನ ಚೂಸ್ ಮಾಡಿ. ಅದರಲ್ಲಿ ಸಿಂಪಲ್ ಆಗಿ ನೀವು ನಿಮ್ಮ ಸ್ಟೋರ್ ಅನ್ನ ರನ್ ಮಾಡಬಹುದು. ಸಕ್ಸಸ್ ಅನ್ನೋದು ಈ ಎರಡು ಪ್ಲಾಟ್ಫಾರ್ಮ್ ಮೇಲೆಗಳೇ ಅಲ್ಲ. ಏನಂತಂದ್ರೆ ಸರಿಯಾಗಿರುವಂತಹ ಒಂದು ಪ್ರಾಡಕ್ಟ್ ಅನ್ನ ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ, ಸರಿಯಾಗಿ ಮಾರ್ಕೆಟಿಂಗ್ ಮಾಡಬೇಕು, ಮತ್ತೆ ಕನ್ಸಿಸ್ಟೆನ್ಸಿ ಮೇಲೆ ಫೋಕಸ್ ಮಾಡಬೇಕು. ಸೊ ಪ್ಲಾಟ್ಫಾರ್ಮ್ ಎರಡರಲ್ಲಿ ಯಾವ್ದು ಬೇಕಾದ್ರೂ ನೀವು ಚೂಸ್ ಮಾಡಬಹುದು. ಸೊ ಇಷ್ಟು ಇವತ್ತಿನ ವಿಡಿಯೋ ಯೂಸ್ಫುಲ್ ಆಗಿದೆ ಅನ್ಕೊಂಡಿದ್ದೀನಿ ನಿಮ್ಗೆಲ್ಲ. ಸೊ ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಅದೇ ರೀತಿಯಾಗಿ ಚಾನಲ್ಗೆ ಹೊಸದಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.